ನೋಡಿ ಪಕೋಡ ಕೇಳ್ತಾ ಇದ್ದಾರೆ, ಪಕೋಡ ತೋರಿಸ್ತಾ ಇದ್ದೀನಿ ನೋಡಿ. 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಸುಮ್ಮನೆ ಒಂದು ಚಿಕ್ಕ ಕಪ್ಪಲ್ಲಿ ಅಂದಾಜು ಇಬ್ಬರು ಇರೋದಕ್ಕೆ ಮಾಡ್ತಾ ಇರೋದು. ಓಮು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ 1-2, ಶುಂಠಿ 1 ಪೀಸು, ಮತ್ತು ಕಡಲೆ ಹಿಟ್ಟು 1 ಕಪ್ಪು, ಚಿಕ್ಕ ಕಪ್ಪು ಗಾಜು ಕಪ್ಪಲ್ಲಿ ಬರುತ್ತೆ ಕಡಲೆ ಹಿಟ್ಟು. ಚಟ್ನಿ ಮಾಡ್ತೀವಲ್ವ, ಗುಲ್ಲ ಚೆನ್ನಾಗಿ ಪಪ್ಪು, ಅದೇ ಚಟ್ನಿ ಪಪ್ಪು, ಅದು 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು ಒಂಚೂರು 1-2 ಸ್ಪೂನಷ್ಟು, ಮತ್ತು ಗೋಡಂಬಿ, ಇದು ಆಪ್ಷನ್, ಇಷ್ಟ ಇದ್ದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ. ಎಲ್ಲ ಹಾಕಿದ್ದೀನಿ. ಕಾಲು ಜೀರಿಗೆ ನೋಡಿ, ಉಪ್ಪು ಒಂಚೂರು, ಜೀರಿಗೆ, ಓಮು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮತ್ತು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಚಟ್ನಿ, ಅದೇ ಚಟ್ನಿ ಮಾಡೋದು ಪಪ್ಪು ಒಂಚೂರು, ಅದು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿ ಎಣ್ಣೆ ಒಂಚೂರು ಹಾಕ್ಕೊಂತೀನಿ, 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ, ಇದು ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಬೋದು, ಇಲ್ಲ ಎಣ್ಣೆನೂ ಬೆಣ್ಣೆ ಇಲ್ಲ ಅಂದರೆ ಚಿಟಿಕೆ ಸೋಡಾ ಹಾಕಿನೂ ಮಾಡ್ಬೋದು. ನಾನು ಸೋಡಾ ಹಾಕ್ತಾಯಿಲ್ಲ. ಇಷ್ಟು ಥರ ಗಟ್ಟಿಯಾಗಿ ಕಲಿಸ್ಕೊಳೋದು, ಸುಮ್ಮನೆ ಚಿಮ್ಸೋದು. 1-2 ಸ್ಪೂನು ನೀರು ನೋಡಿ, ಈ ಥರ ಗಟ್ಟಿಯಾಗಿ ಬರಬೇಕು ನೋಡಿ. ಇಷ್ಟೇ ಗಟ್ಟಿಯಾಗಿರಬೇಕು ಹಿಟ್ಟು, ಹೀಗೆ ಇರಬೇಕು ನೋಡಿ. ಈ ಥರ ಉದುರಿಸೋದು, ಈಗ ಹಾಕ್ಬೇಕು. ನೋಡಿ ಎಷ್ಟು ಗರಿಗರಿಯಾಗಿ ನೀಟಾಗಿ ಚೆನ್ನಾಗಾಗಿದೆ. ನೀವು ಒಂದು ಸಂಡೇ ಟ್ರೈ ಮಾಡಿ, ಎಲ್ಲರೂ ಮನೇಲಿದ್ದಾಗ ಬಿಸಿ ಬಿಸಿಯಾಗಿ ಮಾಡಿಕೊಡಿ.